ಅದು ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಗೆ ಏನು ಮಾಡಬಾರ್ದು ಅಂತಕ್ಕಂಥದ್ದು ಕೈ ನಾಯಕರ ಉದ್ದೇಶ. ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗಾಗಲೇ ಮೊನ್ನೆ ಕುಮಾರಸ್ವಾಮಿಯವರು ಹೇಳಿದ್ದಾರೆ, ನಾಗಮಂಗಲಕ್ಕೂ ಸಹ ಒಂದು ಅತ್ಯುತ್ತಮವಾದ ಕೈಗಾರಿಕೆಯನ್ನು ಕೊಡಬೇಕು, ಅದಕ್ಕೆ ಕೆಲವು ಪಟಬದ್ಧ ಹಿತಾಸಕ್ತಿಗಳು ಸಹ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೋದಾಗ ಅದಕ್ಕೆಲ್ಲ ನಾವು ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಈ ತಾಲೂಕಿಗೆ ಅಟ್ಲೀಸ್ಟ್ ಒಂದು 30,000 ಜನಕ್ಕೆ ಕೆಲಸ ಸಿಗ್ತಕ್ಕಂಥದ್ದು, ಈ ತಾಲೂಕು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸವನ್ನು ನಾನು ಶಾಸಕನಾಗಿದ್ದ ಸಂದರ್ಭದಲ್ಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ನಾವು ಮಾಡಿದ್ವಿ. ಅದಕ್ಕೆ ಎಲ್ಲ ಒಂದು ಕಡೆ ಈಗ ನಮ್ಮವರೇ ಮೇಜರ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರೋದ್ರಿಂದ ನಮ್ಮ ತಾಲೂಕಿಗೆ ಒಂದು ಅದೃಷ್ಟ ಬರಲಿ ಅಂತಕ್ಕಂಥದ್ದು ನನ್ನ ಆಶಾಭಾವನೆ ಆಗಿದೆ. ಈ ಜಿಲ್ಲೆಯ ಈ ಕ್ಷೇತ್ರದ ಶಾಸಕರೇ ಸಚಿವರಾಗಿದ್ದಾರೆ, ಆದರೆ ಕ್ಷೇತ್ರದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ. ಒಂದು ಕಡೆ ಗ್ಯಾಸ್ ಸಮಸ್ಯೆ, ರೈತರಿಗೆ APMC ಮಾರ್ಕೆಟ್ ಗೊತ್ತಾಗ್ತದೆ, ಇಂಥ ಸಮಸ್ಯೆಗಳು ಆಗ್ತಿರೋ ಕೂಡ ಏನು ಗಮನ ಇದೆ? ಅವರಿಗೆ ಅವರ ಸಮಸ್ಯೆಗಳು ಮಾತ್ರ ನೋಡ್ಕೊಳ್ತಾರೆ, ಬೇರೆ ಸಮಸ್ಯೆ ನೋಡ್ಕೊಳ್ಳೋಕೆ ಸಮಯ ಇಲ್ಲ. ಇನ್ನೊಂದು ಕಡೆ IPL ಟಿಕೆಟ್ಗಾಗಿ ಅರ್ಜಿ ಹಾಕೊಂಡು ಕ್ಯೂ ನಿಂತ್ಕೊಳ್ತಾರೆ ಅಂದರೆ ರಾಜ್ಯದ ಶಾಸಕರಲ್ಲಿ ಕೂಡ ಕಾಂಗ್ರೆಸ್ ಏನು ಅನ್ಸುತ್ತೆ ಸರ್? ಈಗ IPLಗೋಸ್ಕರ ಅಭಿವೃದ್ಧಿ ಮರೆತು ಒಂದು ರೀತಿಯ ಶೋಕಿಲಾಲ್ ಸರ್ಕಾರ ಇದು. ಅವರು ಯಾರಿಗೆ ಏನಾದೇನು ಯಾವುದೋ ಇದರಲ್ಲಿ ಹುರಿದೋಯ್ತಿದ್ರು, ಪಿಟೀಲ್ ಬಾರಿಸ್ತಾ ಇದ್ನಂತಲ್ಲ ರೋಮ್ನಲ್ಲಿ, ಆ ಸ್ಟೋರಿ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ. 2028 ಚುನಾವಣೆಗೆ ಈಗ ಸಿದ್ಧತೆ ಆಗ್ತದೆ. ಸಿದ್ಧತೆ ನಾವು ಸೋತ ಕ್ಷಣದಿಂದಲೂ ಆಗ್ತಾಯಿದ್ದೀವಿ. ಸೋತ ಕ್ಷಣದಿಂದ ನಾವೇ ಕ್ಷೇತ್ರ ಬಿಟ್ಟಿದ್ದೀವ, ಸೋತ ಕ್ಷಣದಿಂದ ಜನಗಳು ಸೇವೆ ಮಾಡ್ತಾಯಿಲ್ವ, ಸೋತ ಕ್ಷಣದಿಂದಲೂ ಸಹ ನಾವು ಕ್ಷೇತ್ರದಲ್ಲಿಲ್ವ, ಇವೆಲ್ಲ ಇದ್ದೀವಲ್ಲ. ನಾನೆಲ್ಲೂ ಹೋಗಿ ಎಲ್ಲ ಇಸ್ಪೀಡ್ ಆಡ್ಕೊಂಡು ಕೂತಿಲ್ವಲ್ಲ, ನಾನು ನಾಮಕದಲ್ಲೇ ಇರ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.